ಎಲ್ಲರಿಗೂ MC ಇನ್ಫಾರ್ಮೇಷನ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ವಾರದಲ್ಲಿ 7 ದಿನ ಇರುತ್ತೆ. 7 ದಿನದಲ್ಲಿ ನಾವು ಯಾವುದಾದ್ರೂ ಹೊಸ ಕೆಲಸಕ್ಕೆ ಶುರು ಮಾಡಬೇಕು ಅಂದರೆ, ಹೊಸದೇನಾದರೂ ಮಾಡಬೇಕು ಅಂದರೆ ಕೆಲವೊಂದು ದಿನ ಒಳ್ಳೆಯದು ಅಂತ ಅನ್ಕೋತೀವಿ. ನಮಗೆ ರಾಶಿ ಪ್ರಕಾರ ಒಬ್ಬೊಬ್ರಿಗೆ ಒಂದೊಂದು ದಿನ ಒಳ್ಳೆಯದಾಗಿರುತ್ತೆ. ಆ ದಿನ ಕೆಲಸಕ್ಕೆ ಕೈ ಹಾಕಿದ್ರೆ ತುಂಬ ಶುಭ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಯಾವ ರಾಶಿಯವರಿಗೆ ಯಾವ ದಿನ ಶುಭ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಇನ್ನೂ ಕುತೂಹಲಕಾರಿ ವಿಡಿಯೋಗಳು ನನ್ನ ಚಾನಲಲ್ಲಿದೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಬನ್ನಿ ಹಾಗಾದರೆ ಯಾವ ರಾಶಿಯವರಿಗೆ ಯಾವ ದಿನ ಶುಭ ಅಂತ ಹೇಳ್ತೀನಿ. ಒಂದೊಂದು ದಿನ ಒಬ್ಬೊಬ್ಬರು ಕೈ ಹಾಕಿದ್ರೆ ಕೆಲಸ ಶುರು ಮಾಡಿದ್ರೆ ಶುಭ ಆಗುತ್ತೆ. ಯಾವ ರಾಶಿಯವರು ಯಾವತ್ತು ಶುರು ಮಾಡಬೇಕು ಅಂದರೆ, ಇನ್ನು ಮೇಷರಾಶಿಯವರು ತುಂಬ ಚುರುಕಾಗಿರೋರು, ಇವರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಹಾಗಾಗಿ ಇವ್ರಿಗೆ ಉತ್ಸಾಹ ಅಂದರೆ ಎಂಥೂಸಿಯಾಸಮೇ ಇವರ ಶಕ್ತಿ ಮತ್ತು ಸ್ಫೂರ್ತಿಯಾಗಿರುತ್ತೆ. ಈ ರಾಶಿಯವರ ಅಧಿಪತಿ ಮಂಗಳ ಗ್ರಹ, ಹಾಗಾಗಿ ಇವ್ರಿಗೆ ಮಂಗಳವಾರನೇ ಶುಭ. ಮಂಗಳವಾರದಿಂದ ಯಾವ ಕೆಲಸ ಕೈ ಹಾಕಿದ್ರೂ ತುಂಬ ಶುಭವೂ ಆಗುತ್ತೆ, ಒಳ್ಳೆಯದು ಸಿಗುತ್ತೆ. ಇನ್ನು ವೃಷಭ ರಾಶಿಯವರು ಅಧಿಪತಿ ಗ್ರಹ ಶುಕ್ರ. ಇವರು ಹುಟ್ಟಿನಿಂದಲೂ ಆಟವಾದಿಗಳು ಮತ್ತು ಯಾವುದೇ ಗುರಿಯನ್ನು ತಲುಪುವ ಬಗ್ಗೆ ತುಂಬ ಯೋಚಿಸ್ತಾರೆ ಮತ್ತು ಅದನ್ನು ಮಾಡಬೇಕು ಅಂತ ನಿರ್ಧರಿಸಿದ್ರೆ, ಒಂದ್ಸರಿ ನಿರ್ಧರಿಸಿದ್ರೆ ಅವರು ಮುಗಿಯೋ ತನಕ ಅವ್ರಿಗೆ ಸಮಾಧಾನನೇ ಇರೋದಿಲ್ಲ. ಈ ರಾಶಿಯವ್ರಿಗೆ ಅಂದರೆ ವೃಷಭ ರಾಶಿಯವರಿಗೆ ಶುಭ ದಿನ ಬುಧವಾರ ಮತ್ತು ಶುಕ್ರವಾರ. ಈ ದಿನ ಅವರು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ತುಂಬ ಶುಭವಾಗುತ್ತೆ. ಇನ್ನು ನೆಕ್ಸ್ಟು ಮಿಥುನ ರಾಶಿಯವರ ಅಧಿಪತಿ ಬುಧ ಗ್ರಹ. ಈ ರಾಶಿಯವರು ಗ್ರಹಿಕೆ ಮತ್ತು ಸ್ಮರಣಾ ಶಕ್ತಿ ಅಂದರೆ ಗ್ರಾಸ್ಪಿಂಗ್ ಪವರ್ ಮತ್ತು ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ಕ್ಷಣದಲ್ಲಿ ಅಂದರೆ ಹಿಂಗೆ ನೋಡಿ ಕಲ್ಲೇ ಕಲ್ತ್ಬಿಟ್ರು ಅಂತ ಹೇಳ್ತಾರಲ್ಲ, ಅದೇ ಥರ ಕ್ಷಣದಲ್ಲಿ ಎಂಥವರನ್ನು ಸೆಳೆಯುವಂಥ ಪ್ರಭಾವ ಕೆಲಸ ಇದು ಇರುತ್ತೆ ಮತ್ತು ಅಲ್ಲಿ ನೋಡಿದ್ದನ್ನು ಅಲ್ಲಿ ಕಲಿಯುವಂಥ ಶಕ್ತಿನೂ ಕೂಡ ಇರುತ್ತೆ. ಇವರಿಗೆ ಬುಧವಾರ ತುಂಬ ಒಳ್ಳೆಯದಾಗಿರುತ್ತೆ. ಆ ದಿನ ಶುರು ಮಾಡಿದಂಥ ಕೆಲಸಗಳು ತುಂಬ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟು ಕರ್ಕಾಟಕ ರಾಶಿಯವರ ಅಧಿಪತಿ ಚಂದ್ರ. ಈ ರಾಶಿಯವರು ಉತ್ತಮ ವಿಚಾರ ಮತ್ತು ಕಲ್ಪನಾ ಶಕ್ತಿಗೆ ಹೆಸರುವಾಸಿಯಾಗಿರ್ತಾರೆ. ಇವರಿಗೆ ಸೋಮವಾರ ತುಂಬ ಶುಭ ಅದೃಷ್ಟದ ದಿನ ಅಂತ ಹೇಳ್ತೀವಿ. ಸೋಮವಾರ ಮಾಡಿದ ಕೆಲಸಗಳು ತುಂಬ ಶುಭವನ್ನು ನೀಡುತ್ತೆ ಮತ್ತು ಇವರಿಗೆ ಶುಭ ವಾರ್ತೆಗಳು ಸೋಮವಾರದಂದೇ ಬರುತ್ತೆ. ಇನ್ನು ಸಿಂಹರಾಶಿಯವರ ಅಧಿಪತಿ ಗ್ರಹ ಸೂರ್ಯ ಮತ್ತು ಅವ್ರಿಗೆ ತುಂಬ ಒಳ್ಳೆಯ ದಿನ ಅಂದರೆ ಭಾನುವಾರ. ಇವರು ಸಿಂಹರಾಶಿಯವರಿಗೆ ಭಾನುವಾರ ಅತ್ಯಂತ ಮಹತ್ವಪೂರ್ಣ ದಿನ ಮತ್ತು ಪ್ರಭಾವದ ದಿನ ಆಗಿರುತ್ತೆ. ಈ ರಾಶಿಯವರು ತಮ್ಮ ಪ್ರತಿಭೆಯನ್ನು ಅಂದರೆ ತಮಗಿರುವಂಥ ಟ್ಯಾಲೆಂಟ್ ಏನಿರುತ್ತೆ ಅದನ್ನು ಜಗತ್ತಿಗೆ ತೋರಿಸೋದು ತುಂಬ ಇಷ್ಟಪಡ್ತಾರೆ. ಈ ದಿನ ಏನಾದರೂ ಕೆಲಸ ಶುರು ಮಾಡಿದ್ರೆ ಅಥವಾ ಯಾವುದಾದ್ರೂ ಒಂದು ತನ್ನ ಟ್ಯಾಲೆಂಟನ್ನು ಶುರು ಮಾಡಿದ್ರೆ ಅದು ಜಗತ್ತಿಗೆ ತಿಳಿಸೋದಕ್ಕೆ ತುಂಬ ಒಳ್ಳೆಯದಾಗತ್ತೆ. ಇನ್ನು ನೆಕ್ಸ್ಟ್ ರಾಶಿ ಕನ್ಯಾ ರಾಶಿ ಅಧಿಪತಿ ಗ್ರಹ ಬುಧ. ಈ ರಾಶಿಯವ್ರಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ, ಆದರೆ ಟ್ಯಾಲೆಂಟ್ನ ಅಂದರೆ ಅವ್ರಿಗಿರುವಂಥ ಶಕ್ತಿಯನ್ನು ಅಥವಾ ಏನು ಗೊತ್ತಿರುತ್ತೋ ಅದನ್ನ ಎಲ್ಲಂದರಲ್ಲಿ ಅವರು ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಮಾತ್ರ ಅವ್ರ ಪ್ರತಿಭೆಯನ್ನು ತೋರಿಸ್ತಾರೆ. ಅವ್ರಿಗೆ ಯಾವುದು ಗೊತ್ತಿರುತ್ತೋ ಅದ್ರ ಬಗ್ಗೆ ತುಂಬ ವಿಚಾರನ ತಿಳ್ಕೊಂಡಿರ್ತಾರೆ. ಅದನ್ನು ಯಾವಾಗ ಹೇಳಬೇಕು ಯಾವಾಗ ಮಾಡಬೇಕು ಅದನ್ನು ನೋಡಿಕೊಂಡು ಅವರು ಮಾಡ್ತಾರೆ. ಈ ರಾಶಿಯವರ ಪರಿಪೂರ್ಣತೆಯು ಬೇರೆಯವ್ರನ್ನ ತುಂಬ ಮೆಚ್ಚಿಸುತ್ತೆ, ಅಂದರೆ ಇವ್ರನ್ನ ಹೊಗಳುವಂತೆ ಮಾಡುತ್ತೆ. ಈ ರಾಶಿಯವರಿಗೆ ಅಧಿಪತಿ ಗ್ರಹ ಬುಧ ಮತ್ತು ಈ ರಾಶಿಯವರಿಗೆ ಬುಧವಾರ ತುಂಬ ಶುಭ ದಿನ ಆಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿಯವರ ಅಧಿಪತಿ ಗ್ರಹ ಶುಕ್ರ. ಮನೆ ಮತ್ತು ಕಚೇರಿ ಎರಡನ್ನೂ ಕೂಡ ಅತ್ಯಂತ ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿ ಇರುತ್ತೆ. ಇವರು ತುಂಬ ಕ್ರಿಯೇಟಿವ್ ಆಗಿರುತ್ತೆ. ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೂ ಶುಕ್ರವಾರ ದಿನಗಳಲ್ಲಿ ತುಂಬ ಹೆಚ್ಚಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾವುದೇ ಕೆಲಸಗಳನ್ನಾದರೂ ಅವತ್ತು ಶುರು ಮಾಡಿದ್ರೆ ತುಂಬ ಒಳ್ಳೆಯದಾಗಿ ಮಾಡ್ತಾರೆ. ಇನ್ನು ನೆಕ್ಸ್ಟು ವೃಶ್ಚಿಕ ರಾಶಿಯವರ ಅಧಿಪತಿ ಗ್ರಹ ಮಂಗಳ. ಎಲ್ಲ ಕ್ಷೇತ್ರಗಳಲ್ಲೂ ಉತ್ತಮವಾದಂಥ ಸಾಬೀತು ಮಾಡ್ತಾರೆ. ಅವರು ಯಾವ ಕ್ಷೇತ್ರಕ್ಕೆ ಕೈ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲದನ್ನೂ ಕೂಡ ಯಾವುದೇ ಕೆಲಸಗಳನ್ನು ಚಾಚು ತಪ್ಪದೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ರಾಶಿಯವರಿಗೆ ಅಧಿಪತಿ ಗ್ರಹ ಮಂಗಳ ಆಗೋದ್ರಿಂದ ಇವರಿಗೆ ಮಂಗಳವಾರ ತುಂಬ ಶುಭವಾಗಿರುತ್ತೆ. ಇನ್ನು ನೆಕ್ಸ್ಟು ಧನಸ್ಸು ರಾಶಿಯವರಿಗೆ ಅಧಿಪತಿ ಗ್ರಹ ಗುರು.
ಹಾಗಾಗಿ ಇವರಿಗೆ ಗುರುವಾರ ಅತ್ಯಂತ ಶುಭವಾಗಿರುತ್ತೆ. ಗುರುವಿನಿಂದ ಆಳಲ್ಪಡುವ ಈ ರಾಶಿಯವರು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಅಂದರೆ ಗುರುವಿನ ಆಶೀರ್ವಾದ ಪಡೆದ್ರೆ ನಮ್ಗೆ ಎಲ್ಲದಕ್ಕೂ ಶುಭವಾಗುತ್ತೆ ಅಂತ ಹೇಳ್ತಾರಲ್ವ. ಇನ್ನು ಆ ರಾಶಿನೇ ಆ ಗುರುವನ್ನೇ ಅಧಿಪತಿಯಾಗಿ ಪಡೆದಿರೋದ್ರಿಂದ ಇವ್ರಿಗೆ ಎಲ್ಲದಕ್ಕೂ ತುಂಬ ಶುಭವಾಗಿರುತ್ತೆ. ಎಲ್ಲ ವ್ಯಕ್ತಿತ್ವ, ಇವರ ನಡವಳಿಕೆ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಇವರ ಉದಾರತೆಗೆ ಮತ್ತು ಒಳ್ಳೆಯ ವ್ಯಕ್ತಿತ್ವಕ್ಕೆ ಇವರು ತುಂಬ ಹೆಸರುವಾಸಿಯಾಗಿರುತ್ತೆ. ಇವರು ಗುರುವಾರದಂದು ಯಾವುದೇ ಕೆಲಸಗಳನ್ನ ಶುರು ಮಾಡಿದರೆ ಅವತ್ತು ಯಶಸ್ಸು ಸಿಗುತ್ತೆ. ಅದರಲ್ಲೂ ಗುರುವಾರದಂದು ಗುರುಗಳನ್ನ ನೆನೆಸ್ಕೊಂಡು ಶುರು ಮಾಡಿದ್ರಂತೂ ಇನ್ನೂ ಶುಭ ಫಲಗಳನ್ನ ಪಡಿಬೋದು. ಇನ್ನು ಮುಂದಿನ ರಾಶಿ ಮಕರ ರಾಶಿ ಅಧಿಪತಿ ಶನಿ. ಶನಿ ಅಂದರೆ ನಮಗೆ ಒಳ್ಳೆಯದನ್ನು ಕೊಡ್ತಾನೆ, ಕೆಟ್ಟದನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ಅದು ಒಳ್ಳೆಯದನ್ನು ಕೊಡ್ತಾನೆ. ಅಂದರೆ ನಾವು ಮಾಡಿದ ಕರ್ಮಗಳ ಮೇಲೆ ಶನಿ ಪ್ರಭಾವವನ್ನು ಬೀರಿ ನಮಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೊಡ್ತಾನೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಕೊಡ್ತಾನೆ. ಇವರು ಭಿನ್ನವಾದ ಕಾರ್ಯಗಳನ್ನ ಮಾಡಿ, ಅಂದರೆ ಬೇರೆಯವ್ರು ಮಾಡೋ ರೀತಿ ಮಾಡಲ್ಲ, ಅದನ್ನು ಬೇರೆ ಥರ ಮಾಡಿ ಎಲ್ಲರಿಂದ ಮೆಚ್ಚುಗೆಯನ್ನು ಗಳಿಸ್ತಾರೆ ಮತ್ತು ಎಲ್ಲರಿಂದ ಒಂದು ಎದ್ದು ಕಾಣುವಂಥ ಸ್ವಭಾವವನ್ನು ಹೊಂದಿರ್ತಾರೆ. ಅಂದರೆ ಎಲ್ಲ ಮಾಡೋ ರೀತಿ ಮಾಡಲ್ಲ, ಇವರೇ ಬೇರೆ ಥರ ಯಾವುದೋ ಒಂದು ಕೆಲಸಗಳನ್ನ ಕೊಟ್ಟರೆ ಎಲ್ಲ ಮಾಮೂಲಿ ಮಾಡಿದ್ರೆ ಇವರು ಅದನ್ನು ಬೇರೆ ಥರ ಯಾವ ರೀತಿ ಮಾಡ್ಬೋದು, ಯಾವ್ದು ರೀತಿ ಮಾಡಿದ್ರೆ ಬೇಗ ಆಗುತ್ತೆ ಮತ್ತು ಚೆನ್ನಾಗಾಗತ್ತೆ ಅಂತ ಯೋಚನೆ ಮಾಡಿ ಮಾಡುವಂಥ ಗುಣ ಇವ್ರಿಗಿರುತ್ತೆ. ಮತ್ತು ಇವ್ರಿಗೆ ಶುಭ ದಿನ ಶನಿವಾರ ಆಗಿರುತ್ತೆ. ಶನಿವಾರ ಯಾವುದೇ ಕೆಲಸಗಳನ್ನ ಮಾಡಿದ್ರೂ ಕೂಡ ತುಂಬ ಶುಭ ಫಲವನ್ನು ನೀಡುತ್ತೆ. ಅದರಲ್ಲೂ ಶನಿವಾರದಂತೂ ಶನಿದೇವನ ಸ್ಮರಣೆ ಮಾಡಿ ಶುಭ ಕೆಲಸ ಶುರು ಮಾಡೋದಂತೂ ಇನ್ನೂ ತುಂಬ ಶುಭ ಫಲಗಳು ದೊರೆಯುತ್ತೆ. ನೆಕ್ಸ್ಟು ಕುಂಭರಾಶಿಗೂ ಕೂಡ ಅಧಿಪತಿ ಗ್ರಹ ಶನಿದೇವ. ಇವರು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಯನಿರ್ವಹಿಸುವಂಥ ಸಾಮರ್ಥ್ಯ ಇರುತ್ತೆ. ಅಂದರೆ ಯಾವುದೇ ಕೆಲಸ ಕೊಟ್ಟರೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇವರು ಯಾವುದೇ ಕೆಲಸಗಳನ್ನ ಕೊಟ್ಟರೂ ಕೂಡ ವಿಚಲಿತರಾಗಲ್ಲ, ಬದಲಾವಣೆನ ಮಾಡಲ್ಲ. ಇವರು ತುಂಬ ಚೆನ್ನಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಡುವಂಥ ಸ್ವಭಾವವನ್ನು ಹೊಂದಿರ್ತಾರೆ. ಇವ್ರಿಗೂ ಕೂಡ ಶನಿವಾರನೇ ತುಂಬ ಶುಭ ದಿನ ಆಗಿರುತ್ತೆ. ಇನ್ನು ನೆಕ್ಸ್ಟು ಕೊನೆಯ ರಾಶಿ ಮೀನರಾಶಿಗೆ ಅಧಿಪತಿ ಗ್ರಹ ಗುರು. ಹಾಗಾಗಿ ಗುರು ಅಧಿಪತಿಯಾಗಿದ್ದರಿಂದ ಇವ್ರಿಗೂ ಕೂಡ ಗುರುವಾರದಂದೇ ಶುಭವಾಗಿರುತ್ತೆ. ಗುರುವಾರದಂದು ಹೆಚ್ಚು ಉತ್ಸುಕರಾಗಿದ್ದು ಮತ್ತು ಕೆಲಸವನ್ನು ಹೆಚ್ಚು ಮಾಡಬೇಕು ಅಂತ ಆಸೆ ಪಡ್ತಾರೆ. ಹಾಗಾಗಿ ಈ ಗುರುವಾರದಂದು ಮಾಡಿದರೆ ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ತುಂಬ ಶುಭ ಫಲಗಳು ದೊರೆಯುತ್ತೆ. ಜೊತೆಗೆ ಗುರುರಾಯರನ್ನು ನೆನೆಸ್ಕೊಂಡು ಅಥವಾ ಯಾವುದೇ ಗುರುಗಳನ್ನ ನೆನೆಸ್ಕೊಂಡು ಮಾಡಿದರೆ ತುಂಬ ಶುಭ ಫಲಗಳನ್ನ ಸಿಗುತ್ತೆ. ಇದಿಷ್ಟು ಯಾವ ರಾಶಿಯವ್ರಿಗೆ ಯಾವ ದಿನ ಶುಭ ಅಂತ ತಿಳಿಸ್ಕೊಡುತ್ತಿರುವಂಥ ವಿಡಿಯೋ. ಈ ವಿಡಿಯೋ ಏನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ನಲ್ಲಿ ಇದೇ ಥರ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಯಾರು ನನ್ನ ಬೇರೆ ವಿಡಿಯೋಗಳನ್ನ ನೋಡಿಲ್ಲ ದಯವಿಟ್ಟು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇದುವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು.